ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮತ್ತು ಹೆಚ್ಚು ಸಮಯ ಕಳೆಯುವ ಸ್ಥಳವೆಂದರೆ ಅದು ಅಡುಗೆ ಮನೆ. ಅಡುಗೆ ಮನೆ ಎಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತವೆ. ಅವುಗಳನ್ನು ನಿವಾರಿಸಲು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಹೇಳಲಾಗಿದೆ. ಇವುಗಳಲ್ಲಿ ಒಂದಾದರೂ ನಿಮಗೆ ಇಷ್ಟವಾದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ 1 ಚಿಟಿಕೆ ಉಪ್ಪು ಮತ್ತು ಎಣ್ಣೆಯನ್ನು ಸೇರಿಸಿ ಪೇಸ್ಟ್ ಮಾಡಿದರೆ ಅದು ಹೆಚ್ಚು ಕಾಲ ತಾಜಾ ಮತ್ತು ಹಸಿರಾಗಿರುತ್ತದೆ. ತರಕಾರಿಗಳನ್ನು ಪೇಪರ್ ಟವಲ್ಗಳಲ್ಲಿ ಸುತ್ತಿ ಫ್ರಿಜ್ನಲ್ಲಿ ಇಟ್ಟರೆ ಅವು ಬೇಗನೆ ಹಾಳಾಗದೆ ಹೆಚ್ಚು ಕಾಲ ತಾಜಾವಾಗಿರುತ್ತವೆ. ಹಾಲು ಕುದಿಸುವಾಗ ಹಾಲು ಉಕ್ಕಿ ಹರಿಯದಂತೆ ತಡೆಯಲು ಬಟ್ಟಲಿನ ಅಂಚಿನಲ್ಲಿ ಮರದ ಚಮಚವನ್ನು ಅಡ್ಡಲಾಗಿ ಇರಿಸಿ. ನಿಂಬೆ ರಸ ಹೆಚ್ಚು ಬೇಕಾದರೆ ನಿಂಬೆಯನ್ನು ಬಳಸುವ ಮೊದಲು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಸಮಯ ನೆನೆಸಿಡಿ. ಇದು ಹೆಚ್ಚು ರಸವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಸಾಲೆಗಳನ್ನು ಹುರಿಯುವುದರಿಂದ ಅಥವಾ ಬೇಯಿಸುವುದರಿಂದ ಬರುವ ಹಸಿ ವಾಸನೆಯನ್ನು ತೆಗೆದುಹಾಕಲು ಅವುಗಳಿಗೆ ಸ್ವಲ್ಪ ತುರಿದ ಶುಂಠಿ ಅಥವಾ ನಿಂಬೆ ರಸವನ್ನು ಸೇರಿಸಿ. 1 ಅಥವಾ 2 ಒಣ ಮೆಣಸಿನಕಾಯಿಗಳನ್ನು ಮೊಸರಿನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟರೆ ಮೊಸರು ಹೆಚ್ಚು ಕಾಲ ತಾಜಾವಾಗಿರುತ್ತದೆ. ಚಪಾತಿಗಳು ಮೃದುವಾಗಿರಲು ಚಪಾತಿ ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಹಾಲು ಅಥವಾ 1 ಟೀ ಚಮಚ ಎಣ್ಣೆಯನ್ನು ಸೇರಿಸಿ. ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರುತ್ತವೆ, ಕಣ್ಣುಗಳು ಉರಿಯುತ್ತವೆ. ಈರುಳ್ಳಿಯನ್ನು ಕತ್ತರಿಸುವ ಮೊದಲು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ತಣ್ಣೀರಿನಲ್ಲಿ ಇರಿಸಿ ಅಥವಾ ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಫ್ರಿಜ್ನಲ್ಲಿ ಇಟ್ಟರೆ ಕಣ್ಣಲ್ಲಿ ನೀರು ಬರುವುದಿಲ್ಲ. ಅಡುಗೆ ತುಂಬ ಖಾರವಾಗಿದ್ದರೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಹಾಲು ಅಥವಾ 1 ಚಿಟಿಕೆ ಸಕ್ಕರೆ ಸೇರಿಸುವುದರಿಂದ ಖಾರ ಕಡಿಮೆಯಾಗುತ್ತದೆ. ಹಸಿರು ಮೆಣಸಿನಕಾಯಿ ತೊಟ್ಟು ತೆಗೆದು ಗಾಳಿ ಆಡುವ ಡಬ್ಬಿಯಲ್ಲಿ ಹಾಕಿದರೆ ಹಸಿರು ಮೆಣಸಿನಕಾಯಿಗಳು ಹೆಚ್ಚು ಕಾಲ ತಾಜಾವಾಗಿರುತ್ತವೆ. ಪೂರಿ ಚೆನ್ನಾಗಿ ಉಬ್ಬಬೇಕೆಂದರೆ ಪೂರಿ ಹಿಟ್ಟಿಗೆ ಸ್ವಲ್ಪ ಬೆಚ್ಚಗಿನ ಹಾಲು ಅಥವಾ 1 ಟೀ ಚಮಚ ಬಾಂಬೆ ರವ ಸೇರಿಸಿ. ಪೂರಿಗಳು ಚೆನ್ನಾಗಿ ಉಬ್ಬುತ್ತವೆ ಮತ್ತು ಮೃದುವಾಗುತ್ತವೆ. ಆಲೂಗಡ್ಡೆ ಬೇಗ ಬೇಯಬೇಕೆಂದರೆ ಆಲೂಗಡ್ಡೆ ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ. ಬೇಳೆಕಾಳುಗಳಿಗೆ ಹುಳಗಳು ಬರದಂತೆ ತಡೆಯಲು ಬೇಳೆಕಾಳು ಡಬ್ಬಿಯಲ್ಲಿ ಕೆಲವು ಲವಂಗ ಅಥವಾ ಒಣ ಮೆಣಸಿನಕಾಯಿಗಳನ್ನು ಸೇರಿಸಿ. ಇದರಿಂದ ಹುಳುಗಳು ಬರುವುದಿಲ್ಲ. ಅಕ್ಕಿಗೆ ಹುಳುಗಳು ಬರದಂತೆ ತಡೆಯಲು ಅಕ್ಕಿ ಡಬ್ಬಿಯಲ್ಲಿ ಕೆಲವು ಬೇವಿನ ಎಲೆಗಳು ಅಥವಾ ಒಣ ಮೆಣಸಿನಕಾಯಿಗಳನ್ನು ಸೇರಿಸಿ. ಬೇಳೆ ಬೇಗನೆ ಬೇಯಬೇಕೆಂದರೆ ಬೇಳೆ ಬೇಯಿಸುವಾಗ ಕುಕ್ಕರ್ಗೆ 1 ಚಿಟಿಕೆ ಅರಿಶಿನ ಅಥವಾ 1 ಟೀ ಚಮಚ ಎಣ್ಣೆಯನ್ನು ಸೇರಿಸಿ. ದೋಸೆಗಳು ಅಂಟಿಕೊಳ್ಳದಂತೆ ಇರಲು ಪ್ಯಾನ್ ಬಿಸಿಯಾದ ನಂತರ ಅರ್ಧ ಈರುಳ್ಳಿಯನ್ನು ಅದರ ಮೇಲೆ ಉಜ್ಜಿಕೊಳ್ಳಿ. ಬದನೆಕಾಯಿಗಳು ಕತ್ತರಿಸಿದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ಕತ್ತರಿಸಿದ ತಕ್ಷಣ ಅವುಗಳನ್ನು ಉಪ್ಪು ನೀರಿನಲ್ಲಿ ಹಾಕಿ. ಗ್ಲಾಸ್ಗಳು ಮತ್ತು ಸ್ಟೀಲ್ ಬಟ್ಟಲುಗಳು ಒಂದಕ್ಕೊಂದು ಸಿಲುಕಿಕೊಂಡಿದ್ದರೆ ಮೇಲಿನ ಗ್ಲಾಸನ್ನು ತಣ್ಣೀರಿನಿಂದ ತುಂಬಿಸಿ ಸ್ವಲ್ಪ ಸಮಯದವರೆಗೆ ಬಿಸಿ ನೀರಿನಲ್ಲಿ ಇರಿಸಿ. ಇದರಿಂದ ಅಂಟಿಕೊಂಡಿರುವ ಗ್ಲಾಸ್ ಸುಲಭವಾಗಿ ಹೊರಬರುತ್ತವೆ. ಮೊಟ್ಟೆಗಳನ್ನು ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿದರೆ ಅಥವಾ ಬೇಯಿಸಿದ ತಕ್ಷಣ ಮೊಟ್ಟೆಗಳನ್ನು ತಣ್ಣೀರಿನಲ್ಲಿ ಹಾಕಿದರೆ ಸಿಪ್ಪೆಗಳು ಸುಲಭವಾಗಿ ಹೊರಬರುತ್ತವೆ. ಹಸಿರು ಮೆಣಸಿನಕಾಯಿಗಳನ್ನು ಕತ್ತರಿಸಿದ ನಂತರ ಕೆಲವರ ಕೈಗಳು ಭೀಕರವಾಗಿ ಉರಿಯುತ್ತವೆ. ತಮ್ಮ ಕೈಗಳಿಗೆ ಸಕ್ಕರೆಯನ್ನು ಉಜ್ಜುವುದರಿಂದ ಉರಿ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಇರುವೆಗಳು ಇದ್ದರೆ ಮೆಣಸಿನ ಪುಡಿಯನ್ನು ಹಾಕುವುದರಿಂದ ಅವು ದೂರವಾಗುತ್ತವೆ. ಐಸ್ ಕ್ರೀಮ್ ಬಾಕ್ಸ್ ಅನ್ನು ಕವರ್ನಲ್ಲಿ ಸುತ್ತಿ ಡೀಪ್ ಫ್ರಿಜ್ನಲ್ಲಿ ಇಟ್ಟರೆ ಐಸ್ ಗಟ್ಟಿಯಾಗದೆ ಇರುತ್ತದೆ. ಒಣ ಕೊಬ್ಬರಿಯನ್ನು ಅದರ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ 10 ನಿಮಿಷ ಫ್ರಿಜ್ನಲ್ಲಿ ಇಟ್ಟು ನಂತರ ಸುಲಭವಾಗಿ ತುರಿಯಬಹುದು. ಪಾಸ್ತಾ ಬೇಯಿಸಿದಾಗ ಮುದ್ದೆಯಾಗುತ್ತಿದ್ದರೆ ಬೇಯಿಸುವಾಗ ಬೇಯಿಸುವ ಪಾತ್ರೆಯಲ್ಲಿ ಮರದ ಚಮಚ ಅಥವಾ ಫೋರ್ಕ್ ಅನ್ನು ಹಾಕಿ. ಮೀನು ಬೇಯಿಸುವಾಗ ವಾಸನೆ ಬರುತ್ತದೆ. ಆಗ ಒಂದು ಬಟ್ಟಲಿನಲ್ಲಿ ವಿನಿಗರನ್ನು ಹಾಕಿ ಪಕ್ಕದಲ್ಲಿ ಇಡಿ. ವಿನೆಗರ್ ವಾಸನೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ನಮಗೆ ಆ ವಾಸನೆ ಬರದಂತೆ ತಡೆಯುತ್ತದೆ.
ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.